ವ್ಯಕ್ತಿಯ ಮೇಲೆ ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್. ಬೀದಿ ನಾಯಿಗಳ ಹಾವಳಿಗೆ ಬೇಸತ್ತ ವಿನೋಬ ನಗರ ನಿವಾಸಿಗಳು. ತುಮಕೂರು ನಗರದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದ್ದು ನಾಗರಿಕರು ಹೈರಾಣಾಗಿದ್ದಾರೆ. ನಗರದ ವಿನೋಬ ನಗರದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಮೇಲೆ ಏಕಾಏಕಿ 10ಕ್ಕೂ ಹೆಚ್ಚು ನಾಯಿಗಳು ಎರಗಿದ್ದು ಗಾಯಗೊಂಡ ವ್ಯಕ್ತಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಾಯಿಗಳ ಕಾಟಕ್ಕೆ ಬ್ರೇಕ್ ಹಾಕದ ಪಾಲಿಕೆ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ತುಮಕೂರು ನಗರದ ವಿನೋಬ ನಗರದಲ್ಲಿ ದಿನದಿಂದ ದಿನಕ್ಕೆ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ದಾಳಿ ಮಾಡ್ತಾ ಇದೆ. ಕಳೆದ ಕೆಲ ದಿನಗಳಿಂದ ನಾಯಿಗಳ ಕಾಟ ಮಿತಿ ಮೀರಿದ್ದು ನಿತ್ಯ ಜನರ ಮೇಲೆ ದಾಳಿ ಮಾಡ್ತಾ ಇವೆ. ಇದರಿಂದ ಜನರು ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ಹಲವು ಬಾರಿ ಪಾಲಿಕೆಗೆ ಮನವಿಯನ್ನ ಮಾಡಿ ನಾಯಿಗಳನ್ನ ಹಿಡಿಯುವಲ್ಲಿ ಪಾಲಿಕೆ ವಿಫಲವಾಗಿದೆ. ನಿನ್ನೆ ವಿನೋಬ ನಗರದ ರಸ್ತೆಯಲ್ಲಿ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇದ್ದ ವೇಳೆ ಏಕಾಏಕಿ 10ಕ್ಕೂ ಹೆಚ್ಚು ಬೀದಿ ನಾಯಿಗಳು ಎರಗಿವೆ. ಕೂಡಲೇ ನಾಯಿಗಳ ದಾಳಿಯಿಂದ ಸ್ಥಳೀಯರು ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸರ್, ವಿನೋಬ ನಗರ ಫಸ್ಟ್ ಕ್ರಾಸ್ದಲ್ಲಿ ನಮ್ಮ ಮನೆ ಇರೋದು. ನಮ್ಮ ಮನೆ ಪಕ್ಕದಿಂದ ಇವರು ಹೋಗ್ತಾ ಇದ್ರು. ನನ್ನ ಗಾಡಿಯಲ್ಲಿ ಬಂದಿದ್ದೆ. ಒಂದು 10 ನಾಯಿ ಮಲಿಕೊಂಡಿದ್ರು. ಇವ್ರ ಪಾಡಿಗೆ ಇವ್ರು ಹೋಗ್ತಾ ಇದ್ರು. ಬಂದು ನಾಯಿ 10 ನಾಯಿ ಒಂದೇ ಸತಿ ಇವ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ರು. ನಾವು ಅಕ್ಕಪಕ್ಕ ಅವರೆಲ್ಲ ಇರೋರೆಲ್ಲ ಹೋಗಿ ಬಿಡಿಸಿದ್ವಿ. ಅಲ್ಲೇ ಇದ್ದರು. ಗಾಡಿಯಲ್ಲಿ ಕರ್ಕೊಂಡು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹಾಕ್ಸ್ತಾ ಇದ್ದೀನಿ. ನಮ್ಮ ಮನೆ ಮಕ್ಕಳು ಆಚೆಗಡೆ ಬಂದರೆ 3 ಸತಿ ಹಿಂಗಾಗೈತೆ. ನಮ್ಮ ಜೊತೆ ಕಂಪ್ಲೇಂಟ್ ಮಾಡಿ ನಾವು ಸಾಕಾಗಿಬಿಟ್ಟಿದ್ದೀವಿ. ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ನಮ್ಮ ಫೋನ್ ನಂಬರ್ ರಿಜಿಸ್ಟರ್ ಐತೆ, ಬೇಕಾದರೆ ನೀವು ನೋಡಿ ಎಷ್ಟು ಸತಿ ಕಂಪ್ಲೇಂಟ್ ಐತೆ. ಇವಾಗಾಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಅವರು. ಒಂದು ಸತಿನೂ ಬಂದು ಏನೂ ಇದೇ ಮಾಡಿಲ್ಲ. ಗೋರ್ಮೆಂಟ್ ಏನು ಮಾಡ್ತೈತೆ ಗೊತ್ತಾಗ್ತಾ ಇಲ್ಲ. ಜನಗೆ ಬದುಕೋದು ಹಿಂಸೆ ಆಗಿಬಿಟ್ಟೈತೆ. 100 ನಾಯಿ ಮೇಲಿರುತ್ತೆ. ನಮ್ಮ ಬೀದಿಗೆ ಬರ್ರಿ ನೀವು. ಮಕ್ಕಳು ಅಲ್ಲ, ನಾವು ಓಡಾಡೋಕ್ಕಾಗಲ್ಲ. ಗಾಡಿಯಲ್ಲೂ ಬಂದ್ರೂ ಓಡಿಸ್ಕೊಂಡು ಬರುತ್ತೆ ನಾಯಿ. ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ನಮಗೆ. ಎಷ್ಟು ಗಂಟೆಗೆ ಆಗಿರೋದು ಇದು ಘಟನೆ? ಇವಾಗ ಅರ್ಧ ಗಂಟೆ ಮುಂಚೆ ಹಿಂಗಾಗೈತೆ ಸರ್. ಇನ್ನು ವಿನೋಬ ನಗರದಲ್ಲಿ ನಾಯಿಗಳ ಹಾವಳಿಯನ್ನ ತಪ್ಪಿಸುವಂತೆ ಹಲವು ಬಾರಿ ಪಾಲಿಕೆಗೆ ಮನವಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದು ಜನರ ಜೀವದ ಜೊತೆ ಪಾಲಿಕೆ ಚೆಲ್ಲಾಟ ಆಡ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ನಾಯಿಗಳ ಕಾಟದಿಂದ ಮಕ್ಕಳನ್ನ ಹೊರಬಿಡಲು ಪೋಷಕರು ಭಯಭೀತರಾಗಿದ್ದಾರೆ. ಇಲ್ಲಿ ವಿನೋಬ ನಗರ 14ನೇ ವಾರ್ಡ್ ಜೈಲಿಂಬಾಗ ನಾಯಿಗಳ ಕಾಟ ಜಾಸ್ತಿ ಆಗಿಬಿಟ್ಟು ಬೆಳಗಿಂದ 2 ಮಕ್ಕಳಿಗೆ ನಾಯಿ ಕಚ್ಚಿದೆ. ನಾವು ಇದ್ರ ಹಿಂದೆನೂ ನಾವು ಮುನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ಏನು ಸಹ ಅವ್ರು ಬಂದುಬಿಟ್ಟು ಏನು ಇಲ್ಲಿ ಅದ್ರ ಬಗ್ಗೆ ಏನು ಇದು ಮಾಡಿಲ್ಲ. ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಆದ್ದರಿಂದ ನಾನು ಸರ್ಕಾರದ ಗಮನಕ್ಕೆ ತರುವುದು ಏನೆಂದರೆ ಬೇಗ ಈ ನಾಯಿಗಳನ್ನು ಇಲ್ಲಿಂದ ಬೇರೆ ಕಡೆ ಇದ್ರ ಬಗ್ಗೆ ಏನಾದ್ರು ಕ್ರಮ ತಗೋಬೇಕು ಅಂತ ನಾನು ಕಾರ್ಪೊರೇಷನ್ ತುಮಕೂರವ್ರಿಗೂ ಕೇಳ್ಕೊಳ್ತೀನಿ. ಮತ್ತೊಂದು ಸತಿ ಮೊದಲು ಕಂಪ್ಲೇಂಟ್ ಮಾಡಿದ್ದೀವಿ ನಾವು. ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ದೀರಾ? ನಾನು 2 ಸತಿ ಕಂಪ್ಲೇಂಟ್ ಮಾಡಿದ್ದೀನಿ. ಇಲ್ಲಿ ಕಸದ ಬಗ್ಗೆನೂ ನಾವು ಕಂಪ್ಲೇಂಟ್ ಮಾಡಿದ್ದೀನಿ. ಕಸನೂ ತುಂಬಿ ಆಗಿರುತ್ತೆ ಇಲ್ಲಿ. ಅದರಿಂದ ಬೇರೆ ನಾಯಿಗಳು ಜಾಸ್ತಿ ಕಾಟ ಆಗಿದೆ. ಈಗ ಏನಾಗಿದೆ ಅಂದರೆ ಬೆಳಗ್ಗಿಂದ 2 ಮಕ್ಕಳು ಕಟ್ಟೋವಾಗ ನಮ್ಮ ಮಗನೇ ತೊಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಇದು ಮಾಡಿದ್ದಾರೆ. ಮತ್ತು ನಾನು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಫೋನ್ ಮಾಡಿದ್ದೆ. ಅವ್ರು ಡಿಸ್ಟ್ರಿಕ್ಟ್ ನಾನು ಫೋನ್ ಮಾಡಿದ ತಕ್ಷಣ ಸಿಸ್ಟರ್ಗೆ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೇನಿದೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ರ್ಯಾಬಿಪರ್ ಇಂಜೆಕ್ಷನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನು ತಡೆ ಹಿಡಿಬೇಕಂದ್ರೆ ಇದನ್ನು ಈ ನಾಯಿಗಳ ಕಾಟ ಇದು ಮಾಡಬೇಕಂದ್ರೆ ಕಾರ್ಪೊರೇಷನ್, ನಗರಸಭೆ ಮತ್ತು ಬೇರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅದನ್ನು ಸೇರಿ ಮಾಡಬೇಕು. ಯಾಕಂದರೆ ನಾಯಿಗೆ ಹೊಡೆಯಂಗಿಲ್ಲ. ಅದು ಹೊಡೆದ್ರೆ ಅದು ಕಾನೂನು ವಿರುದ್ಧ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಏನಾರ ಮನವಿ ಪತ್ರ ಕೊಟ್ಟಿದ್ರಾ? ಮನವಿ ಪತ್ರ ಕೊಟ್ಟಿಲ್ಲ, ಫೋನ್ ಮಾಡಿನೇ ಹೇಳಿದ್ದೀವಿ. ಒಂದು ಸತಿ ಬಂದಿದ್ದರು, ಮುನ್ಸಿಪಾಲ್ನವ್ರು ಬಂದಿದ್ದರು. ಆದರೆ ಅವ್ರು ಏನು ನಾಯಿಗಳು ಓಡಿಸೋದೇ ಇದು ಹಿಡ್ಕೊಂಡು ಹೋಗ್ತಾರ ಅಷ್ಟೇ, ಅವ್ರಿಗೆ ಹೊಡೆಯೋಕ್ಕಿಲ್ವ ಅಂತಲ್ಲ. ಅದಕ್ಕೋಸ್ಕರ ಇಲ್ಲೇನಾಗಿದೆ ಅಂದರೆ ಜೈಲ್ ಹಿಂಭಾಗ ಮತ್ತು ವಿನೋಬ ನಗರ್ ಮೇನ್ ರೋಡ್ 1, 2, 3 ಕ್ರಾಸ್ನಲ್ಲಿ ನಾಯಿಗಳು ವಿಪರೀತ ಇದೆ. ಈಗ ಬೆಳಗಿಂದ 2 ನಾಯಿ ಕಚ್ಚಿದೆ. ಮಕ್ಕಳಿಗೆ ಕರ್ಕೊಂಡು ನಾವು ಕಳಿಸಿದ್ವಿ. ಇವನೇ ಈಗ ಒಂದು ಕರ್ಕೊಂಡು ಹೋದ.
ಇನ್ನು ವಿನೋಬ ನಗರದಲ್ಲಿ ನಾಯಿಗಳ ಕಾಟ ಮಿತಿ ಮೀರಿದ್ದು ಏನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಾಗಿದೆ. ಒಂದು ವೇಳೆ ಬೀದಿ ನಾಯಿಗಳ ಹಾವಳಿಯನ್ನ ಕಂಟ್ರೋಲ್ ಮಾಡದಿದ್ರೆ ಮತ್ತಷ್ಟು ಮಂದಿ ಆಸ್ಪತ್ರೆ ಪಾಲಾಗೋದಂತೂ ಸತ್ಯ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಇಲ್ಲ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ರೋಷನ್, ಪ್ರಜಾಶಕ್ತಿ ಟಿವಿ, ತುಮಕೂರು.